ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಟುಡೇ ಇಸ್ ಡೇ 7 ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಗೌಡ ಫಿಟ್ನೆಸ್. ಇವತ್ತು ನಾನು ವಾರ್ಮ್ ಅಪ್ ಮಾಡುವಾಗ ನಮ್ಮ ಹುಡುಗರು ಆಲ್ರೆಡಿ ವೀಡಿಯೋನ ಸ್ಟಾರ್ಟ್ ಮಾಡಿದ್ರು. ನಾನು ಥ್ರೆಡ್ಮಿಲಲ್ಲಿ ಸ್ವಲ್ಪ ಕಾರ್ಡಿಯೋ ಮಾಡುವಾಗ ನನಗೆ ಗೊತ್ತಿಲ್ದಿರ ಅವರು ನನ್ನ ವೀಡಿಯೋ ತೆಗಿತಿದ್ರು ಆ್ಯಂಡ್ ದೇ ಟ್ರೈ ಟು ಕಾಲ್ ಮೀ. ಬಟ್ ನಾನು ಅವ್ರ ಕಡೆ ತಿರುಗಿ ನೋಡೋಕ್ಕಾಗಿಲ್ಲ, ಬಿಕಾಸ್ ನಾನು ಹೆಡ್ಫೋನ್ಸಲ್ಲಿ ಸ್ಪೀಕರ್ಸ್ನ ಫುಲ್ ಜೋರಾಗಿ ಇಟ್ಕೊಂಡು ಕಾರ್ಡಿಯೋ ಮಾಡ್ತಿದ್ದೆ. ನೆಕ್ಸ್ಟ್ ನಾನು ಪುಷಪ್ಸ್ನ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಜೊತೆ. ಆಮೇಲೆ ಬೆಂಚ್ ಪ್ರೆಸ್ನ ಸ್ಟಾರ್ಟ್ ಮಾಡ್ತೀನಿ, ಬಿಕಾಸ್ ಇವತ್ತು ಚೆಸ್ಟ್ ಆಗಿದೆ. ನಾನು ಮತ್ತು ನಾನು 3 ಜನ ಫ್ರೆಂಡ್ಸು ಚೆಸ್ಟ್ ವರ್ಕೌಟ್ನ ಶುರು ಮಾಡ್ತೀರಿ. ಅವ್ರಿಗೆ ವರ್ಕೌಟ್ನ ಹೇಳ್ಕೊಟ್ಟು ನಾನು ವರ್ಕೌಟ್ನ ಕಂಪ್ಲೀಟ್ ಮಾಡ್ತೀನಿ. ನನ್ನ ವರ್ಕೌಟ್ಗಿಂತ ಅವ್ರಿಗೆ ಹೇಳ್ಕೊಡೋದೇ ದೊಡ್ಡ ಕೆಲಸ ಗುರು. ನಾನು ಆಲ್ಮೋಸ್ಟ್ ಜಿಮ್ಮಿಗೆ ಸೇರ್ಕೊಂಡು ಆಲ್ಮೋಸ್ಟ್ ಹತ್ರ 1 ವರ್ಷ ಆಗ್ತಾ ಬಂತು. ಬಟ್ ಇವತ್ತವರೆಗೂ ನನಗೆ ಪ್ರಾಪರ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂತೂ ಆಗಿರಲಿಲ್ಲ, ಬಿಕಾಸ್ ಆಫ್ ಇನ್ಸಫಿಷಿಯೆಂಟ್ ಡಯಟ್ ಆ್ಯಂಡ್ ಪ್ರೋಟೀನ್ ಫುಡ್. ಈ 2 ವಿಷಯದಲ್ಲಿ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿ, ನಮಗೆ ಎಷ್ಟು ಊಟದ ಮೇಲೆ ಆಸೆ ಬಂದ್ರೂ ನಾವು ಯಾವ ಥರ ಡಯಟ್ ಊಟ ತಿನ್ನಬೇಕೋ ಆ ಥರ ಡಯಟ್ ಊಟ ತಿಂದು ಮತ್ತು ಒಳ್ಳೆ ಪ್ರೋಟೀನ್ ಫುಡ್ನ ತೊಗೊಂಡ್ರೆ ಮಾತ್ರ ನಮಗೆ ಬಾಡಿ ಪಕ್ಕಾ ಗಟ್ಸು ಮತ್ತು ಮಸಲ್ಸು ಗ್ರೋತ್ ಆಗೋದು. ನಾನು ನನ್ನ ಫಸ್ಟ್ ಎಕ್ಸಸೈಸ್ ಬೆಂಚ್ ಪ್ರೆಸ್ನ ಮುಗಿಸಿ ನೆಕ್ಸ್ಟ್ ನಮ್ಮ ಹುಡುಗನಿಗೆ ನಾನು ಡಿಕ್ಲೈನ್ ಬೆಂಚಿಗೆ ಕರ್ಕೊಬರ್ತೀನಿ. ಡಿಕ್ಲೈನ್ ಬೆಂಚಲ್ಲಿ ಅವನಿಗೆ ಡಿಕ್ಲೈನ್ ಎಕ್ಸಸೈಸ್ನ ಮಾಡಿಸಿ ನೆಕ್ಸ್ಟ್ ನಾನು ಇನ್ನೊಂದು ಸೆಟ್ನ ಮಾಡ್ತೀನಿ. ನಂತರ ಇವನು ರೆಡ್ ಶರ್ಟ್ ಹಾಕ್ಕೊಂಡಿರೋ ಹುಡುಗ ಹೆಸರು ಮಣಿಕಂಠ ಅಂತ. ಅವನು ಕೂಡ ನನಗೆ ಈ ಜಿಮ್ಮಿಗೆ ಸೇರ್ಕೊಂಡ್ಮೇಲೆ ತುಂಬ ಕ್ಲೋಸ್ ಆಗಿ ನನ್ನ ಜೊತೆ ವರ್ಕೌಟ್ ಮಾಡ್ತಿದ್ದಾನೆ. ನೆಕ್ಸ್ಟ್ ನಾವು ಅಲ್ಲಿ ಮಾಡಿ ಇನ್ಕ್ಲೈನ್ ಬೆಂಚ್ನ 3 ಸೆಟ್ ಮಾಡಿ ನಂತರ ನಾವು ನಮ್ಮ ಲಾಸ್ಟ್ ಫ್ಲೋರ್ ಜಿಮ್ಗೆ ಬಂದುಬಿಟ್ಟು ಅಲ್ಲಿ ಯಾರೂ ಇರಲ್ಲ ಅಂತ ವ್ಲಾಗ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾವು ನಮ್ಮ ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ನಾನು ಕೇಬಲ್ಸ್ ಯೂಸ್ ಮಾಡಿ ಅಪ್ಪರ್ ಲೋ ಮತ್ತು ಲೋವರ್ ಚೆಸ್ಟ್ಗೆ ಎಕ್ಸಸೈಸ್ ಮಾಡ್ತಿರ್ತೀನಿ. ಆವಾಗ ಒಂದು ಕ್ರೇಜಿ ಎಂಟ್ರಿ ಬರುತ್ತೆ, ಅದು ಯಾರು ಅಂತ ಸ್ವಲ್ಪ ನೀವೇ ನೋಡ್ಕೊಂಬನ್ನಿ. ಇವನು ನಮ್ಮ ಗ್ಯಾಂಗ್ಗೆ ಕ್ರೇಜಿ ಮತ್ತು ಇವನು ನೋಡಿ ಸ್ವಲ್ಪ ಇವನ ಅವತಾರಗಳನ್ನ ನೋಡಿ ಗೈಸ್. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ ಖುಷಿಯಾಗಿ ನಮಗೆ ನಮ್ಮ ಅಕ್ಕ ತೋರಿಸ್ತಿಲ್ಲ ಅಂತ ಅಂದ್ಕೊಂಡಿದ್ರಿ. ಬಟ್ ಅವನು ಹೇಳೋದು ಒಂದೇ ಡೈಲಾಗು, ನಮಗೆಲ್ಲ ಯಾರು ಮಚ್ಚ ಬೀಳ್ತಾರೆ ಅಂತ ಒಂದು ಮಾತು ಹೇಳ್ತಾನೆ. ನೆಕ್ಸ್ಟ್ ನಾನು ನನ್ನ 3rd ಸೆಟ್ನ ಮಾಡಿ ಮುಗಿಸ್ಬಿಟ್ಟು ಇನ್ನೊಂದು ಒಂದು ಸ್ಕ್ರಿಪ್ಟ್ನ ನಾನು ಬರ್ತಿದ್ದೆ. ಆ ಸ್ಕ್ರಿಪ್ಟು ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ದ ಗೌಡ ಫಿಟ್ನೆಸ್. ಇದೇ ಥರ ವೀಡಿಯೋಸ್ ಆ್ಯಂಡ್ ಹೆಲ್ತಿ ಟಿಪ್ಸ್ ನಾನು ಕೊಡ್ತಿರ್ತೀನಿ ಅಂತ ಹೇಳ್ತಾ ನಿಮಗೆ ನನ್ನ ನಮಸ್ಕಾರಗಳು.